ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಹೀಗಂತ ಬೆಳಗಾವಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಹೀಗಂತ ಬೆಳಗಾವಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕೌಂಟರ್ ಕೊಟ್ಟರು. ದೊಡ್ಡವರಿಗೆ ಒಂದು ನ್ಯಾಯ, ಚಿಕ್ಕವರಿಗೆ ಒಂದು ನ್ಯಾಯಾನ. ಅದಕ್ಕೆ ನಮ್ಮ ಇಕ್ಬಾಲ್ ಹುಸೇನ್ ಅದ್ಭುತವಾಗಿ ಹೇಳಿದ್ದಾರೆ. ನಾವು ಮಾತನಾಡಿದ್ರೆ ಬಲಾತ್ಕಾರ, ಅವರದ್ದು ಚಮತ್ಕಾರವಾ? ಹೇಗಂತ ಬೆಳಗಾವಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ತಿರುಗೇಟನ್ನ ನೀಡಿದರು. ಕ್ಯಾಶುವಲ್ ಡಿಸ್ಕಷನ್ ಏನು ಚರ್ಚೆ ಮಾಡಲಿಲ್ಲ. ಓದೋ, ಊಟ ಮಾಡ್ದೋ, ಎಲ್ಲ ಸುಮ್ಮನೆ ಒಂದು ಕ್ಯಾಶುವಲ್ ಡಿಸ್ಕಷನ್ ಮಾಡೋದು ಬಂದು ಅಷ್ಟೇ. ಅವ್ರನ್ನೇ ನೀವು ಕೇಳಬೇಕು ಯಾಕೆ ಮಾಡ್ತಾವ್ರೆ ಅಂತೇಳಿ. ಯಾಕೆಂದ್ರೆ ನಾನು ಅವ್ರನ್ನ ಮನವಿ ಮಾಡ್ತೀನಿ, ಆ ಥರ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಲ್ಲ ಅಂತಿಮವಾಗಿ ತೀರ್ಮಾನ ಆಗ್ತಕ್ಕಂಥದ್ದು ದೆಹಲಿನಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂತಾರೆ. ಅದಕ್ಕೆ ಯತೀಂದ್ರ ಅವರಾಗಲಿ ನಾನಾಗಲಿ ಮಾತಾಡ್ತಕ್ಕಂಥದ್ದು ಅದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ನಾವೇನು ಚರ್ಚೆ ಮಾಡಲಿಲ್ಲ. ಓದೋ, ಊಟ ಮಾಡ್ದೋ, ಎಲ್ಲ ಸುಮ್ಮನೆ ಒಂದು ಕ್ಯಾಶುವಲ್ ಡಿಸ್ಕಷನ್ ಮಾಡೋದು ಬಂದು ಅಷ್ಟೇ. ಅವ್ರನ್ನೇ ನೀವು ಕೇಳಬೇಕು ಯಾಕೆ ಮಾಡ್ತಾವ್ರೆ ನೋಡಿ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕಾಮನ್ ಸೆನ್ಸ್ ಇಲ್ವಾ ಹೀಗಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕೌಂಟರ್ ಕೊಟ್ಟಿದ್ದಾರೆ. ದೊಡ್ಡವರಿಗೆ ಒಂದು ನ್ಯಾಯ, ಚಿಕ್ಕವರಿಗೆ ಒಂದು ನ್ಯಾಯಾನ. ಅದಕ್ಕೆ ನಮ್ಮ ಇಕ್ಬಾಲ್ ಹುಸೇನ್ ಅದ್ಭುತವಾಗಿ ಹೇಳಿದ್ದಾರೆ. ನಾವು ಮಾತನಾಡಿದ್ರೆ ಬಲಾತ್ಕಾರ, ಅವರದ್ದು ಚಮತ್ಕಾರವಾ ಅಂತ ಹೇಳಿ. ಈಗಾಗಲೇ ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾ ಇದೆ. ಈ ಅಧಿವೇಶನದ ಸಂದರ್ಭದಲ್ಲಿಯೂ ಕೂಡ ಇವರ ಕುರ್ಚಿ ಕಿತ್ತಾಟ ಯಾಕೋ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೌಂಟರ್ಗೆ ಕೌಂಟರ್ ಬೇರೆಯವ್ರು ಕೊಡ್ತಾ ಇಲ್ಲ, ಅವರದೇ ಪಕ್ಷದ ನಾಯಕರೇ ಕೌಂಟರ್ಗಳನ್ನು ಕೊಡ್ತಾ ಇರುವಂಥದ್ದು. ಅವರದೇ ಪಕ್ಷದ ನಾಯಕರು ಮಾತನಾಡ್ತಾ ಇದ್ರೆ ಅದಕ್ಕೆ ಎರಡು ಬಣ ಈಗಾಗಲೇ ಕ್ರಿಯೇಟ್ ಆಗಿರುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆ ಬಣದ ನಾಯಕರು ಏನಿದ್ದಾರೆ, ನಮ್ಮ ನಾಯಕರನ್ನ ನಾವು ಬಿಟ್ಕೊಡ್ಬಾರ್ದು ಅಂತ ಹೇಳಿ ಒಬ್ರಿಗೊಬ್ರು ಕೌಂಟರ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗಾಗಲೇ ಬೆಳಗಾವಿಯಲ್ಲ ಏನೆಲ್ಲ ಚಮತ್ಕಾರಗಳು ಕೂಡ ಆಗ್ತಾ ಇರುವಂಥದ್ದು, ಏನೆಲ್ಲ ಹೇಳಿಕೆಗಳನ್ನು ಈಗಾಗಲೇ ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅಂತಂದ್ರೆ ಇನ್ನೂ ಯಾಕೋ ಈ ಸಮಸ್ಯೆಯೇ ಬಗೆಹರಿಯಾದಂತೆ ಕಾಣಿಸ್ತಾ ಇದೆ. ಅಲ್ಲೋದ್ರೂ ಕೂಡ ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಪ್ರಮುಖವಾಗಿ ವಿಧಾನಸೌಧದ ಮೊಗಸಾಲೆಯಲ್ಲೂ ಕೂಡ ಪವರ್ ಶೇರಿಂಗ್ ವಿಚಾರವೇ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಅಷ್ಟೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರ ಜೊತೆ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲ ಒಂದು ಪ್ರಮುಖ ಶಾಸಕರು ಸಚಿವರನ್ನ ಬೆಂಬಲ ಪಡೆದುಕೊಳ್ತಕ್ಕಂಥ ಮತ್ತೆ ಅವರ ವಿಶ್ವಾಸವನ್ನ ಗಿಟ್ಟಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಅಗತ್ಯ ಬಿದ್ರೆ ಒಂದು ವೇಳೆ ಅಂತ ಒಂದು ಸಂದರ್ಭ ಏನಾದ್ರೂ ಬಂದಿದೆ ಆದಲ್ಲಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ತಾವು ತಯಾರಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಮಧ್ಯೆ ಈ ಒಂದು ಡಿನ್ನರ್ ಮೀಟಿಂಗ್ ಬಗ್ಗೆ ಯತ್ನಾಳ್ ಅವರು ಪ್ರಮುಖವಾಗಿ ಒಂದು ಬಾಂಬ್ ಅನ್ನ ಹಾಕಿದ್ದಾರೆ. ಪ್ರಮುಖವಾಗಿ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿದ್ರು. ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ಮಧ್ಯಸ್ಥಿಕೆನ ವಹಿಸಿದ್ರು. ಒಂದ್ ವೇಳೆ ಉಪಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಆಫರ್ ಅನ್ನ ವಿಜೇಂದ್ರ ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ರು ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ನಿನ್ನೆ ನಡೆದಂತ ಮೀಟಿಂಗ್ ನಲ್ಲಿ ಶಾಸಕರ ಒಂದು ಮತಯಾಚನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಅಮಿತ್ ಶಾ ಅವರು ಯತ್ನಾಳ್ ಅವರು ಮಾಡಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಯತ್ನಾಳ್ ಅವರು ಈಗಾಗಲೇ ಬಿಜೆಪಿಯಿಂದ ಹುಚ್ಚಾಟಿತರಾಗಿದ್ದಾರೆ. ಅವರು ಕೂಡ ನಿನ್ನೆ ಅಶೋಕ್ ಅವರ ಜೊತೆ ಒಂದಷ್ಟು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಮಗೆ ವಿಪಕ್ಷ ಸ್ಥಾನ ಅಥವಾ ರಾಜ್ಯ ಸ್ಥಾನ ಕೊಟ್ರೆ ಬಿಜೆಪಿಗೆ ಮರಳಿ ಬರ್ತಕ್ಕಂಥ ಒಂದು ಸಂದೇಶವನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಕಾಂಗ್ರೆಸ್ ಮಾತ್ರವಲ್ಲ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ರಾಜಕೀಯ ಸ್ಥಿತ್ಯಂತರ ಉಂಟಾಗ್ತಕ್ಕಂಥ ಒಂದು ಸಂದರ್ಭ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಘಟಾನುಘಟಿ ನಾಯಕರು ಪಕ್ಷಾಂತರ ಹೋಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು. ಹಾಗಾಗಿ ಈ ಪವರ್ ಶೇರಿಂಗ್ ವಿಚಾರ ಏನಿದೆ, ಈ ಪವರ್ ಶೇರಿಂಗ್ ವಿಚಾರ ಬಹಳ ಕೋಲಾಹಲವನ್ನ ಸೃಷ್ಟಿ ಮಾಡ್ತಾ ಇದೆ. ಅಧಿವೇಶನದ ನಂತರ ಈಗ ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತಿರುಗೇಟನ್ನ ಈಗಾಗಲೇ ನೀಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು? ಕುಸುಮ, ಪ್ರಮುಖವಾಗಿ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಇಂದ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿ ಸಂಚಲನಾತ್ಮಕ ಬೆಳವಣಿಗೆಗಳು ನಡೀತಾ ಇದೆ. ಅವರ ತಂದೆಯವರ 5 ವರ್ಷವೂ ಕೂಡ ಮುಂದುವರಿತಾರೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ್ತೆ ಈ ಕಡೆ ಹೈಕಮಾಂಡ್ ನಾಯಕರು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅನ್ನೋ ಒಂದು ಮಾತನ್ನ ಯತೀಂದ್ರ ಅವರು ಹೇಳಿದ್ರು. ಆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲೇ ಬಹಳಷ್ಟು ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ನಡೀತಾ ಇದೆ. ಇವತ್ತು ಬಾಲಕೃಷ್ಣ ಅವರು ಮಾತನಾಡ್ತಾ ಯತೀಂದ್ರ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಈ ಅಧಿವೇಶನದ ನಂತರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ, ಒಳ್ಳೆ ಶುಭ ಸುದ್ದಿ ಬಂದೇ ಬರುತ್ತೆ ಅನ್ನೋ ಒಂದು ಮಾತನ್ನ ಇಕ್ಬಾಲ್ ಹುಸೇನ್ ಅವರು ಮಾತಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಅವರ ಬೆಂಬಲಿಗರು ಕೂಡ ಯತೀಂದ್ರ ಅವರಿಗೆ ತಿರುಗೇಟನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ನಾಯಕರು ಈ ಕಡೆ ಯತೀಂದ್ರ ಅವರು ಮಾತಾಡಿದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನಗಳು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಎರಡೂ ಬಣದ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು, ತಂತ್ರಗಳು, ಪ್ರತಿತಂತ್ರಗಳು ಜೋರಾಗ್ತಾನೆ ಇದೆ. ಕುಸುಮಾ, ಥ್ಯಾಂಕ್ ಯು.
Audio